ಹೇಗೆ ಬರಿತೀನಿ ಅಂದ್ರೆ ನನ್ಗೆ ಯಾವಾಗ್ಲೂ ಕ್ಲೈಮ್ಯಾಕ್ಸ್ ಏನೋ ಗೊತ್ತಾಗಬೇಕು. ಅದಾದ್ಮೇಲೆ ನಾವು ಕತೆ ಬರೆಯೋದು. ಅಂದ್ರೆ ನಾವು ಬಸ್ ಹತ್ತೀವಿ ಅಂದ್ರೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿರ್ಬೇಕಲ್ಲ. ಈಗ ಬೆಂಗಳೂರು ಬಸ್ ಹತ್ಬೇಕಾ, ಹುಬ್ಳಿ ಬಸ್ ಹತ್ಬೇಕಾ, ಯಾವ ಬಸ್ ಹತ್ಬೇಕು ಅಂತ. ಸೊ ನಾನೇನು ಕತೆ ಹೇಳಕ್ ಹೋಗ್ತೀನಿ, ಫಸ್ಟ್ ಅದು ಹೆಂಗ್ ಸ್ಟಾರ್ಟ್ ಆಗುತ್ತೆ, ಇಂಟ್ರೋಲ್ ಪಾಯಿಂಟ್ ಏನು, ಕ್ಲೈಮ್ಯಾಕ್ಸ್ ಏನು, ಇದು ಫಸ್ಟ್ ನಾನು ಮಾಡ್ಕೊಳ್ಳೋ ಕತೆ. ಸೊ ಅದಾದ್ಮೇಲೆ ಸ್ಕ್ರೀನ್ ಪ್ಲೇನ ನಾವು ಕೂತ್ಕೊಳ್ಳೋದು. ಸೊ ಈ ಮೂರು ಏನಿದೆಯಲ್ಲ, ಸ್ಟಾರ್ಟಿಂಗ್ ಪಾಯಿಂಟು, ಮಿಡ್ ಪಾಯಿಂಟು, ಕ್ಲೈಮ್ಯಾಕ್ಸ್, ಇದೆಲ್ಲ ನಮ್ಗೆ ಗೊತ್ತಾದ್ಮೇಲೆ ನಾನು 2023 ಮಾರ್ಚ್ 22ನೇ ತಾರೀಕು ಯುಗಾದಿ ಹಬ್ಬಕ್ಕೆ ನಾವು ಸ್ಕ್ರಿಪ್ಟ್ ಬರೀತಾ ಇರೋದು ಒಂದನ್ನ ಬರಿತೀನಿ. ಹ್ಯಾಪಿ ಯುಗಾದಿ ಟು ಆಲ್, ಲವ್ ಮಾಕ್ಟೇಲ್ 3 ಅಂತ ಬರೀತೀನಿ. ಸೊ ಅದು ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದು. ಅದು ನಂದೆಲ್ಲ ಓಕೆ, ಇದು ಸಿನಿಮಾ ಮಾಡ್ಬೋದು ಅಂತ ನಂಬಿಕೆ ಬಂದ ಮೇಲೆ ಮಾಡೋಂಥ ಕೆಲಸ. ಯಾಕಂದ್ರೆ ಮುಂಚೆನೇ ನಾವು ಅನೌನ್ಸ್ ಮಾಡಿ ಆಮೇಲೆ ಕತೆ ಬರಲ್ಲ. ಸೊ ಇದು ಮಾಡಿದ್ದು. ಸೊ ಅದಾದ್ಮೇಲೆ ನನಗೆ ಗುರುದೇಶ್ ಪಾಂಡೆ ಅವರು ಮತ್ತೆ ರಾಘವೇಂದ್ರ ನಾಯಕ ಆಮೇಲೆ ಬಂತು. ಗುರುದೇಶ್ ಪಾಂಡೆ ಅವರು ಕತೆ ಹೇಳ್ಬೇಕು ಅಂತ ನನಗೆ ಫೋನ್ ಮಾಡಿದ್ರು. ಆಗಸ್ಟ್ 31ನೇ ತಾರೀಕು ನಮ್ಮ ಮನೆಗೆ ಬಂದು ಒಂದು ಕತೆ ಹೇಳಿದ್ರು. ಆ ಕತೆನ ಈ ಕತೆ ತುಂಬಾ ಚೆನ್ನಾಗಿದೆ, ಬಟ್ ಸೇಮ್ ಕಾನ್ಸೆಪ್ಟ್ ನಾನು ಮಾಡ್ಕೊಂಡಿದ್ದೀನಿ, ಒಂದು ತಂದೆ ಮಗಳದು. ಸೊ ನಾನು ಇದನ್ನ ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇರೆ ಕತೆ ಇದ್ರೆ ಹೇಳಿ ಅಂತ ಹೇಳಿದ್ದೀನಿ. ಅದನ್ನ ನಾನೇ ಹೇಳಿದ್ರೆ ತಪ್ಪಾಗುತ್ತೆ, ಸುಳ್ಳು ಹೇಳ್ತಿರ್ಬೋದು ಅಂತ. ಅವ್ರ ಬಾಯಲ್ಲಿ ಬಂದಿರೋದಲ್ಲ ಸರ್, ಅವರೇ ಹೇಳಿದ್ದಾರೆ. ಓಕೆ. ಸೊ ಅದಾದ್ಮೇಲೆ ನನಗೆ ಬೇರೆ ಕತೆ ಹೇಳಿದ್ರು. ಸೊ ಅದಾದ್ಮೇಲೆ ನೆಕ್ಸ್ಟ್ ಅದು ಮಾಡಲಿಲ್ಲ, ಅದೆಲ್ಲ ಏನೋ ಆಯ್ತು ಬಿಡಿ. ಸೊ ರಿಲೀಸ್ ಆದ್ಮೇಲೆ ಈಗ ಬಂದಿದ್ದಾರೆ. ಎಲ್ಲಿಂದ ಅದನ್ನ ಹೇಳ್ಬಿಟ್ಟಿದ್ದೀನಲ್ಲ, ಇದನ್ನ ಹೇಳ್ಬೋದಲ್ಲ. ಓಕೆ. ಅವ್ರು ಹೇಳಿದ್ರು ಈ ಕತೆ ಅದ್ಭುತವಾಗಿದೆ ಅಂತ. ಇವ್ರು ಏನೇನು ಹೇಳಿದಾರಲ್ಲ ಸರ್ ಇಲ್ಲಿ ಈ ವಿಡಿಯೋದಲ್ಲಿ, ಅಷ್ಟು 100% ನಿಜ, 1% ಸುಳ್ಳಿಲ್ಲ. 100% ನಿಜನೇ ಅವ್ರು ಹೇಳಿರೋದು. ಆ ಕತೆ ಚೆನ್ನಾಗಿದೆ ಅಂತಂದೆ. ಈ ಕತೆ ಅದೇ ಅವ್ರು ಹೇಳಿದಲ್ಲ, ನನ್ನ ಕತೆ, ನಾನು ಬರ್ದಿರೋಂತ ಅಷ್ಟು ವರ್ಷ ಕೂತ್ಕೊಂಡು ನಾನು ಬರ್ದಿರೋಂತ ಸ್ಕ್ರೀನ್ ಪ್ಲೇ, ಅದು ಇದು ಆಳು ಮೂಳು, ಅವ್ರ ಕತೆ ನಾನು ಕದ್ಬಿಟ್ಟೆ, ಅದು ಇದು ಅಂತ ಹೇಳಿದ್ರಲ್ಲ ಸರ್. ದಯವಿಟ್ಟು ನಿಮ್ಮೆಲ್ಲರ ಕೈಯಲ್ಲಿ ಫೋನ್ ಇದೆ ಅಲ್ವಾ, ಗೂಗಲ್ ಓಪನ್ ಮಾಡಿ ಸರ್. ಜಸ್ಟ್ ಗೂಗಲ್ ಓಪನ್ ಮಾಡಿ. ನಾನೊಂದು ಹೇಳ್ತೀನಿ, ಟೈಪ್ ಮಾಡಿ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಚೈಲ್ಡ್ ಇನ್ ಲಕ್ನೌ ಅಂತ ಹೊಡಿರಿ ಸರ್. ಸೊ ಅಲ್ಲಿ ನಿಮ್ಗೆ ಒಂದು ಕೇಸ್ ಬರುತ್ತೆ. ಐಕುಲಾಲ್ ಸಂದಿಲ್, ಹಿಂದೂ ವೆಂಡರ್, ಅದೊಂದು ತುಂಬಾ ಅವಾಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಒಂದು ಕೇಸು ಲಕ್ನೋ ಅಲ್ಲಿ. ಇದು 2010-11 ಸೊ ಇವ್ರು ಬಂದು ಏನ್ ಹೇಳಿದ್ರು ಅಂದ್ರೆ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಕತೆ ಅಲ್ಲ, ಒಂದು ಕೇಸ್ ಆಗಿದೆ, ಅದು ಇದು. ಅದನ್ನ ಏನಂದ್ರೆ TND ಇಲ್ಲಿ ಯಾವ್ದೋ ಒಬ್ಬ ಹಿಂದೂ ಒಂದು 45 ವರ್ಷದವನು TND ಇರ್ತಾನೆ, TND ನಡೆಸ್ಕೊಂಡಿರ್ತಾನೆ. ಅವನಿಗೆ ಯಾವುದೋ ಒಂದು ಮುಸ್ಲಿಂ ಮಗು ಸಿಗುತ್ತೆ, ಬೀದಿಲೆಲ್ಲ ಒಂದು ಮುಸ್ಲಿಂ ಮಗು ಸಿಗುತ್ತೆ. ಆ ಮಗುನ ಸಾಕೊಂಡಿರ್ತಾನೆ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದ್ಬಿಡ್ತಾರೆ. ಪೇರೆಂಟ್ಸ್ ಬಂದ್ಮೇಲೆ ಅದನ್ನ ಕ್ಲೇಮ್ ಮಾಡಿದ್ರು. ಆಮೇಲೆ ಅದು ಹಿಂದೂ ಮುಸ್ಲಿಮರು ಅಲ್ಲ, ಮುಸ್ಲಿಂ ಮಗು ಹಿಂದೂ ಸಾಕಂಗಿಲ್ಲ ಅಂತ ಅಲ್ಲ, ಆಯ್ತು ಇಲ್ಲ, ಹಿಂದೂ ಹಾರ್ಮೋನಿ ಇರ್ಬೇಕು ಹಂಗೆ ಹಿಂಗೆ ಅಂತ ಜಡ್ಜ್ ಎಲ್ಲ ಹೇಳಿ ಹಿಂದೂ ಇವ್ರಿಗೆ ಕೊಟ್ಟರು ಅಂತ ಹಿಂಗಾಗಿತ್ತು ಅಂದ್ರು. ಇಲ್ಲ ಒಳ್ಳೆ ಕತೆ ಸರ್, ಮಾಡಿ ನೀವು. ನಾನು ಅವ್ರೇನ್ ಹೇಳಿದ್ರೆ, ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನು ಹುಡುಗ ತಂದೆ ಮಗ ಏನು ಹೇಳ್ತಾರಲ್ಲ, ಅದಲ್ಲ, ತಂದೆ ಮಗಳದು ಕತೆ ನಾನು ಮಾಡ್ಕೊಂಡಿದೀನಿ. 2022 ಫೆಬ್ರವರಿ 11ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗಿರೋದ್ರಲ್ಲಿ ಕೊನೆ ಸೀನ್, ಆದಿ ಬಂದು ಒಂದು ಹೆಣ್ಮಗುನ ದತ್ತು ತಗೋತಾನೆ ಅಲ್ವಾ, ಹೆಣ್ಮಗುನ ದತ್ತು ತಗೊಂಡಿರ್ತಾನೆ. ಸೊ ನನ್ನ ಸಿನಿಮಾದ ಕಾನ್ಫ್ಲಿಕ್ಟ್, ಅ ಸಿಂಗಲ್ ಮೇಲ್ ಪೇರೆಂಟ್ ಕೆನಾಟ್ ಅಡಾಪ್ಟ್ ಅ ಗರ್ಲ್ ಚೈಲ್ಡ್. ಇದು ನನ್ನ ಕಾನ್ಸೆಪ್ಟ್ ಸಿನಿಮಾದು. ನಾನು ಅಲ್ಲಿ ಹೇಳಿದ್ದೀನಲ್ಲ ಸೇಮ್ ಕಾನ್ಸೆಪ್ಟ್ ಅಂತ. ಅವ್ರಿಗೇನು ಸುಳ್ಳು ಹೇಳಿಲ್ವಲ್ಲ. ನಾನು ಆಮೇಲೆ ಇನ್ನೊಂದು ಮಾತು ಹೇಳಿದೆ ಅವ್ರಿಗೆ, ಈ ಕತೆ ಚೆನ್ನಾಗಿದೆ, ನೀವು ಮಾಡಿ. ಈಗ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬರುತ್ತೆ ಸರ್. ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬಂದಾಗ ನಾನು ಬರ್ಕೋತಾ ಇರ್ತೀನಿ, ಒಂದು ಸೈಕೋ ಥ್ರಿಲ್ಲರ್ ಅಂತ ಅನ್ಕೊಳ್ಳಿ. ಸೊ ಸೈಕೋ ಥ್ರಿಲ್ಲರ್ ಕಥೆಯಲ್ಲಿ ಅಂದ್ರೆ ಯಾರೋ ಬಂದು ನನಗೊಬ್ಬ ಹೇಳ್ತಾನೆ, ಸರ್ ಒಂದು ಸೈಕೋ ಥ್ರಿಲ್ಲರ್ ಸರ್, ನಿಮಗೆ ಸೈಕೋ ತರ ಆಡ್ತಾ ಇರ್ತಾನೆ, ಎಲ್ಲ ಸಾಯಿಸ್ತಾ ಇರ್ತಾನೆ, ಏನಿಗೆ ಸಾಯಿಸ್ತಿದ್ದೆ ಅಂತ ಗೊತ್ತಾಗಲ್ಲ. ಸೊ ಮೇ ಬಿ ಅದನ್ನ ಪೊಲೀಸ್ ಕಂಡಿಡಿತಾನೆ ಸರ್, ಇದು ಸರ್ ಅಂತ. ನಾನು ಹೇಳ್ತೀನಿ, ಇಲ್ಲಪ್ಪ ನಾನು ಸೈಕೋ ಥ್ರಿಲ್ಲರ್ ನಾನು ಕತೆ ಮಾಡ್ಕೊಂಡಿದ್ದೀನಿ, ನಾನು ಈ ಕತೆ ಮಾಡಲ್ಲ, ನೀವು ಬೇರೆಯವ್ರಿಗೆ ಯಾರು ಹೇಳ್ಕೊಡ್ತೀನಿ ಅಲ್ವಾ. ಇದೇ ತರ ನಾನು ಹೇಳಿರ್ತೀನಿ. ಈಗ ಅದೇ ಆ ಥ್ರಿಲ್ಲರ್ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು, ಸರ್ ಈ ಕತೆ ಸೇಮ್ ಹೇಳ್ಬಿಟ್ಟಾರ ಸರ್. ಏನು ಸರ್ ಕತೆ? ಅದೇ ಸರ್ ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ, ಇದು ಕ್ರೈಮ್ ಯಾವ್ದು ಸೈಕೋ ಥ್ರಿಲ್ಲರ್, ಹೌದಾ? ಏನು ಮಾಡಿದ್ದೀನಿ ಸರ್? ಇಲ್ಲ, ಅವ್ನು ಎಲ್ಲಾದ್ರೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸಾವಿರ ಹೇಳಿದ್ದೀನಿ ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ತೀನಿ, ಕೊಲೆನೇ ತಾನೇ ಮಾಡ್ತಾನೆ, ಇನ್ನೇನು ಮಾಡ್ತಾನೆ?
ಇಲ್ಲ ಸರ್, ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಡ್ ಬಂದಿದ್ದ, ಇದರಲ್ಲಿ ನೀವು ಪೊಲೀಸ್ನವ್ರು ಹುಡುಕ್ಬಿಟ್ಟಿದ್ದೀರಾ? ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ಯಾರು ಬರ್ತಾರೆ? ಏನಾದ್ರೂ ಲಾಜಿಕ್ ಇದೆಯೋ ಹೇಳೋ ಮಾತಲ್ಲಿ? ಅಲ್ಲೇ ಯಾರೋ ಮೀಡಿಯಾದವ್ರು ಪಾಪ ತುಂಬಾ ಚೆನ್ನಾಗಿ ಕೇಳಿದ್ರು, ಸರ್ ಸ್ಕ್ರೀನ್ ಪ್ಲೇ ಏನಾದ್ರು ನಿಮ್ ತರನೇ ಇದೆಯಾ ಅಂದ್ರು. ಇಲ್ಲ ಸ್ಕ್ರೀನ್ ಪ್ಲೇ ಇಲ್ಲ. ಓಕೆ ಸರ್, ಸೀನ್ಸ್ ಯಾವ್ದಾದ್ರು ತಗೊಂಡಿದ್ರಿ? ಇಲ್ಲ ಯಾವ ಸೀನ್ ತಗೊಂಡಿದ್ರು? ಓಕೆ ಸರ್, ಡೈಲಾಗ್ಸು? ಯಾವ ಡೈಲಾಗ್ಸು ಇಲ್ಲ. ಮತ್ತೆ ಏನಯ್ಯ ನಿಂದು, ಏನಕ್ಕಯ್ಯ ಬಂದಿದ್ಯಾ? ಲವ್ ಮಾಕ್ಟೇಲ್ ನ ನಿಲ್ಸಿ ಗೆಲ್ಸಿ ಪ್ರತಿ ಒಂದು ಎಫರ್ಟ್ ನಾವು ಎಷ್ಟು ಹಾಕಿದೀವಿ ನಮಗ್ ಗೊತ್ತು. ಅದು ನನ್ನ ಲವ್ ಮಾಕ್ಟೇಲ್ ಇವತ್ತೇನು 2019-20 ರಿಲೀಸ್ ಆಯ್ತು, ಅದನ್ನ ನೀವು ಬರೀ ಸಕ್ಸಸ್ ನ ನೋಡಿರ್ತೀರಾ. ಆ ಲವ್ ಮಾಕ್ಟೇಲ್ ಆಗಕ್ಕೆ ಅದಕ್ಕೆ ಹಿಂದೆ 10 ವರ್ಷ ನಾವ್ ಏನ್ ಕಷ್ಟಪಟ್ಟಿದ್ದೀವಿ. ಆ ಲವ್ ಮಾಕ್ಟೇಲ್ ಸುಮ್ಮನೆ ಆಗಿಲ್ಲ, ಆ ಫ್ರಾಂಚೈಸಿ 3 ಸಲ ಸುಮ್ಮನೆ ಬಂದಿಲ್ಲ. ನಮ್ಮ ಎಫರ್ಟ್ ಅಷ್ಟು ವರ್ಷದಿಂದ ಹಾನೆಸ್ಟ್ ಆಗಿ ಎಫರ್ಟ್ ಮಾಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ನಾವು ಬಂದಿಲ್ಲಿ ಕೂತಿರೋದು. ಇವಾಗ ಯಾರೋ ಬಂದ್ಬಿಟ್ಟು ಅನ್ಬಿಟ್ರೆ, ಯಾರೋ ಚೆನ್ನಾಗಿ ಕೇಳಿದ್ರು ಪ್ರಶ್ನೆ, ಸರ್ ಅದನ್ನ ಡೈಲಾಗ್ ಇದೆಯಾ? ಯಾವ ಡೈಲಾಗ್ ಇಲ್ಲ, ನೀವೇನ್ಸಕ್ಕಲ್ಲ. ಸೊ ಇಲ್ಲಿ ಆಕ್ಚುಲಿ ನಾನು ವಾದ ಮಾಡೋಕ್ಕಿಂತ ಅವರೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅಂಡ್ ಇನ್ನೊಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆಕ್ಚುಲಿ. ಸರ್ ಏನಕ್ಕೆ ಬಂದಿದ್ದಾರೆ ಸರ್, ಏನ್ ಬೇಕು? ಇಲ್ಲ ಯಾವ ಕಥೆಗಾರರಿಗೂ ಯಾವ ರೈಟ್ರಿಗೂ ಅನ್ಯಾಯ ಆಗಬಾರ್ದು ಸರ್. ಇದೊಂದು ಮಾತ್ರ ನೀವು ತುಂಬಾ ಕರೆಕ್ಟಾಗಿ ಹೇಳಿದ್ದಾರೆ, ಯಾವ ನಿಜವಾದ ರೈಟ್ರ್ಗಳಿಗೆ ಅನ್ಯಾಯ ಆಗಬಾರ್ದು. ಡಾರ್ಲಿಂಗ್ ಕೃಷ್ಣ ಬರೀ ಡೈರೆಕ್ಟರ್ ಅಂತ ಅನ್ಕೊಂಡವ್ರು ಅವರು, ಪುಣ್ಯಾತ್ಮರು. ಡಾರ್ಲಿಂಗ್ ಕೃಷ್ಣ ಇಸ್ ಅ ರೈಟರ್ ಡೈರೆಕ್ಟರ್. ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ಅ ರೈಟರ್. ಫಸ್ಟ್ ನಾನು ಕತೆ ಬರೆದಿದ್ದೀನಿ, 4 ವರ್ಷ ಈ ಕತೆನ ನಾವು ಬರೆದಿದ್ದೀವಿ, ಬರೆದ ಮೇಲೆ ಡೈರೆಕ್ಟರ್ ಆಗಿರೋದು. ಸೊ ಅನ್ಯಾಯ ಆಗ್ಬಾರ್ದು ಯಾರಿಗೆ? ನಿಜವಾದ ರೈಟರ್ಗಳಿಗೆ. ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕತೆ ಇಟ್ಕೊಂಡು, ಗೂಗಲ್ನಲ್ಲಿ ಸಿಗೋ ಕತೆ ಇಟ್ಕೊಂಡು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ತಾವ್ರಲ್ಲ, ಇವ್ರಿಗೆ ಏನಾದ್ರೂ ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದ್ರಲ್ಲಿ ಇದೆಯಾ? ಲವ್ ಮಾಕ್ಟೇಲ್ 3 ಸಿನಿಮಾದ ಕಥೆಯ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ, ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಬೆಳಗ್ಗೆ ಅಷ್ಟೇ ಡಾರ್ಲಿಂಗ್ ಕೃಷ್ಣ ಹಾಗೆ ಮಿಲ್ನಾ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಸೊ ಈಗ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲ್ನಾ ಅವ್ರ ಮಾತುಗಳಿಗೆ ಕೌಂಟರ್ ಕೊಡುವಂಥ ಕೆಲಸ ಗುರು ದೇಶಪಾಂಡೆ ಅವರು ಕೂಡ ಮಾಡಿದ್ದಾರೆ. ಗುರು ದೇಶಪಾಂಡೆ ಅವರು ಹಲವು ವರ್ಷಗಳಿಂದ ಅವ್ರ ಜೊತೆ ಜರ್ನಿ ಮಾಡಿದ್ದಾರೆ. ಸೊ ಈ ಮಾತುಗಳಿಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಗುರು ದೇಶಪಾಂಡೆ ಅವರು ಫ್ರೆಂಡ್ ಆಗಿದ್ರು, ಸೊ ಈಗ ಫ್ರೆಂಡ್ ಅಲ್ಲ. ಡಾರ್ಲಿಂಗ್ ಕೃಷ್ಣ ಅವರು ಈ ಮಾತು ಬೆಳಗ್ಗೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಜರ್ನಿ ನೆನೆಸ್ಕೊಂಡಾಗ ಹೇಗೆ ಅನ್ನಿಸ್ತು ಅಂತ? ಡಾರ್ಲಿಂಗ್ ಕೃಷ್ಣ ಅವರು 2013 ಇಂದಾನೇ ನಂಗೆ ಗೊತ್ತು. ನಾವು ರುದ್ರತಾಂಡವ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಸಿನಿಮಾ ಮೂಲಕ ನನಗೆ ಅವರು ಪರಿಚಯ ಆದರು. ಅವ್ರದ್ದು ಮದರಂಗಿ ಅವಾಗ ತಾನೇ ಮುಗ್ದಿತ್ತು. ಇವತ್ತಿನವರೆಗೂ ಅವ್ರು ನನಗೆ ಫ್ರೆಂಡೇ, ಇವತ್ತಿನವರೆಗೂ ಫ್ರೆಂಡು, ಇನ್ನು ಮುಂದೆನೂ ಅವ್ರು ನನಗೆ ಫ್ರೆಂಡು. ನಮಗೆ ಸಿನಿಮಾ ಸಕ್ಸಸ್ಸು ಫೇಲ್ಯೂರು ದೊಡ್ಡದಲ್ಲ, ಫ್ರೆಂಡ್ಶಿಪ್ಪು ಅನ್ನೋದು ತುಂಬ ಇಂಪಾರ್ಟೆಂಟು. ಲವ್ ಮಾಕ್ಟೇಲ್ ಸಿನಿಮಾ ಸಕ್ಸಸ್ ಆಗೋವರೆಗೂ ದಿನಕ್ಕೆ 1 ಅವರ್ ನನ್ನ ಹತ್ರ ಮಾತಾಡ್ತಾಯಿದ್ರು. ಅದಕ್ಕೆ ಕಾಲ್ ಹಿಸ್ಟ್ರಿ ಇರುತ್ತೆ ತೆಗೆದ್ರೆ. ಲವ್ ಮಾಕ್ಟೇಲ್ ಸಕ್ಸಸ್ ಯಾವಾಗುತ್ತೆ ಅವರು ನಿಧಾನ ಮಾತಾಡೋದು ಕಮ್ಮಿ ಮಾಡಿದ್ರು, ನಾವು ಕಮ್ಮಿ ಮಾಡ್ತಾ ಹೋದ್ವಿ. ಯಾಕೆಂದರೆ ಒಬ್ಬ ಮನುಷ್ಯ ಸಕ್ಸಸ್ ಆದಾಗ ಅವನ ಬಿಹೇವಿಯರು, ಅವ್ನು ನಡ್ಕೊಳ್ಳೋ ರೀತಿ ಅವೆಲ್ಲ ಚೇಂಜ್ ಆದಾಗ ನಮಗೆ ಯಾಕೆ ಅಂತ. ಲವ್ ಮಾಕ್ಟೇಲ್ 2 ಗುರುವಾರ ಸಿನಿಮಾ ಎಲ್ಲ ಥಿಯೇಟ್ರಿಂದ ತೆಗಿಬೇಕಪ್ಪ ಅಂದರೆ ನಮ್ಮದು ಜೆಂಟ್ಲ್ಮ್ಯಾನ್ದು GT ಮಾಲಲ್ಲಿ ಶೋ ನಡೀತಾ ಇತ್ತು. ಅರ್ಧದಲ್ಲಿ ಹೋದರು, ಯಾಕೆಂತಂದರೆ ಎಲ್ಲ ಥಿಯೇಟ್ರಿಂದ ಸಿನಿಮಾ ತೆಗಿತಾ ಇದ್ದಾರೆ ಅಂತ ಹೋದರು. ಆ ಸಿನಿಮಾ ಸಕ್ಸಸ್ ಆಗಿ 10 ದಿನದವರೆಗೂ ದಿನಕ್ಕೆ 1 ಅವರ್ ನನ್ನ ಹತ್ರ ಮಾತಾಡ್ತಾ ಇದ್ರು. ಇವತ್ತು ಅವರು ಗುರು ದೇಶಪಾಂಡೆ ನನಗೆ ಫ್ರೆಂಡ್ ಅಲ್ಲ ಅಂತ ಹೇಳ್ತಾರೆ. ಸಕ್ಸಸ್ಸು ಫೇಲ್ಯೂರು ಅವ್ರಿಗೆ ಕೌಂಟ್ ಆಗ್ಬೋದು, ಆದರೆ ನನಗೆ ಸಕ್ಸಸ್ಸು ಫೇಲ್ಯೂರು ಕೌಂಟ್ ಇಲ್ಲ. ಯಾಕೆಂತಂದರೆ ನಾನು 2013 ರಾಜಾವಲಿ ಅಂತ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದೀನಿ. ನನಗೇನೋ ಆ ಥರದ್ದೇನೋ ನನಗೆ ಈಗೋ ಇಲ್ಲ. ಸರ್, ಈಗ ಪರ್ಟಿಕ್ಯುಲರ್ ಲವ್ ಮಾಕ್ಟೇಲ್ ಸಿನಿಮಾದ 3 ಸಿನಿಮಾದ ಕತೆ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಆಗ್ಬೇಕಿತ್ತು ಅಂತದ್ದು, ರಾಘವೇಂದ್ರ ನಾಯಕ್ ಅವ್ರು ಬರೆದಿರ್ತಕ್ಕಂಥ ಕತೆ ಅನ್ನೋಂಥದ್ದನ್ನ ಇದನ್ನ ಈಗ ಪ್ರೂವ್ ಮಾಡಕ್ಕೆ ಹೇಗೆ ಹೊರಡ್ತೀರಿ? ಯಾಕಂತಂದ್ರೆ ಅವ್ರ ಕತೆ ಅಲ್ಲ ಅಂತ ಹೇಳ್ತಾರೆ, ಜೊತೆಗೆ ಡೆಫಾಮೇಷನ್ ಕೇಸ್ ಹಾಕ್ಲಿಕ್ಕೆ ಕೂಡ ತಯಾರಾಗಿರ್ತಕ್ಕಂಥದ್ದು ನಿಮ್ಮ ಮೇಲೆ. ನಮಗೆ ರಾಘವೇಂದ್ರ ನಾಯಕ್ ಅವರು 2022 ಅಲ್ಲಿ ಈ ಲೈನ್ ಹೇಳಿದ್ರು. ಈ ಲೈನ್ ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ಒಂದು 8 ತಿಂಗಳು ನಾವು ಈ ಲೈನ್ನ ಡೆವಲಪ್ ಮಾಡಿದ್ವಿ. ಡೆವಲಪ್ ಆದಮೇಲೆ ಸುಮಾರು ಜನ ರೈಟರ್ಸ್ಗೆ, ಆಕಾಶ್ ಶ್ರೀವಾಸವ್ ಅಂತ ರೈಟರ್ ಇರ್ಬೋದು, ಅದಾದಮೇಲೆ ರಘು ಕೋವಿ ಅಂತ ರೈಟರ್ ಇರ್ಬೋದು, ಅದಾದಮೇಲೆ ಮಹಾಂತೇಶ್ ಹಂದ್ರಾಳ್ ಅಂತ ಈ ಥರದ್ದು ಸುಮಾರು ಜನ ರೈಟರ್ಸ್ನ ನಾವು ಕರೆದು ಈ ಕಥೆಯನ್ನು ಡಿಸ್ಕಷನ್ ಮಾಡಿ ಅದರಿಂದ ಔಟ್ಪುಟ್ ತೊಗೊಂಡು ನಾವು ರಮೇಶ್ ಅರವಿಂದ್ ಸರ್ಗೆ ಕತೆ ಹೇಳಿದ್ವಿ. ಅವರು ಕತೆ ಕೇಳಿ ಇನ್ನೂ ಸ್ವಲ್ಪ ಬೇರೆ ಸ್ಟ್ರಾಂಗ್ ಇನ್ನೂ ಪಾಯಿಂಟ್ ಏನಾದ್ರು ಮಾಡ್ಬೋದಾ ಅಂತ ಕೇಳಿದ್ರು. ಮತ್ತೆ ತಿರ್ಗಾ 2 ತಿಂಗಳು ಟೈಮ್ ತೊಗೊಂಡು ಮತ್ತೆ ತಿರ್ಗಾ ಒಂದು
ಒಂದು ಸೆಕೆಂಡ್ ಹಾಫಲ್ಲಿ ಒಂದು ಲಾಯರ್ ಪಾತ್ರ ಬರುತ್ತೆ. ಈಸ್ ವೆರಿ ಸ್ಟ್ರಾಂಗ್ ಪಿಲ್ಲರ್ ಥರದ್ದು ಒಂದು ಅದಕ್ಕೊಂದು ಉಪಕಥೆಯನ್ನು ಕ್ರಿಯೇಟ್ ಮಾಡಿ ಒಂದು ಕ್ಯಾರೆಕ್ಟರ್ ಮಾಡಿ ಹೋಗಿ ರಮೇಶ್ ಸರ್ ಕತೆ ಹೇಳಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಕತೆ ಅಂತಂದ್ರು. ಆದರೆ ಅದು ನನಗೇನು ಆಯ್ತಂದ್ರೆ ರಮೇಶ್ ಅರವಿಂದ್ ಸರ್ ಜೊತೆಗೆ ನನಗೆ ಶಿವಣ್ಣ ಅವರು ಆ ಲಾಯರ್ ಪಾತ್ರ ಮಾಡಿದರೆ ಚೆನ್ನಾಗಿರುತ್ತೆ. ನಮ್ಮೂರ ಮಂದಾರವೇ ಆದಮೇಲೆ ಅವರಿಬ್ಬರನ್ನು ಸೇರಿಸ್ಬಿಟ್ಟು ಸಿನಿಮಾ ಮಾಡೋಣ ಅಂತ ಮಾಡಿದ್ವಿ. ಆವಾಗ ಅದು ಬಜೆಟ್ ತುಂಬ ಬೇಡಕ್ಕೆ ಸ್ಟಾರ್ಟ್ ಆಯಿತು. ಅವರಿಬ್ಬರು ರೆಮ್ಯುಂಡೇಷನಿಂದ ಹಿಡಿದು ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಆವಾಗ ಸರಿ ಓಕೆ ಬೇರೆ ಏನೋ ಪ್ಲ್ಯಾನ್ ಮಾಡೋಣ ಅಂತ ನಾನು ಡಾರ್ಲಿಂಗ್ ಕೃಷ್ಣ ಅವರಿಗೆ ಕತೆ ಹೇಳಿದೆ. ನಾನು ಅವ್ರು ಹೇಳ್ತಾರೆ 2 ನಿಮಿಷ ಕತೆ ಕೇಳಿದೆ ಅಂತ ಹೇಳ್ತಾರೆ. ನಾವು ರಮೇಶ್ ಅರವಿಂದ್ ಸರ್ಗೆ 2 ಅವರ್ ರೀಡಿಂಗ್ ಕೊಟ್ಟಿದ್ದೀವಿ, ಇವ್ರಿಗೂ 2 ಅವರ್ ರೀಡಿಂಗ್ ಕೊಟ್ಟಿದ್ದೀವಿ. ನಾವು ಅವರು ಅಪಾರ್ಟ್ಮೆಂಟ್ ಇರುತ್ತೆ, ಆ ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೆಕ್ಯೂರಿಟಿ ಎಂಟ್ರಿ ಎಷ್ಟು ಗಂಟೆಗೆ ಆಗಿದ್ದೀವಿ, ಎಕ್ಸಿಟ್ ಎಷ್ಟು ಗಂಟೆಗೆ ಆಗಿದ್ದೀವಿ ಅಂತ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ, CCTV ಚೆಕ್ ಇರುತ್ತೆ. ಪ್ರತಿಯೊಂದರಲ್ಲೂ ದಾಖಲೆಗಳಿರ್ತವೆ. ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಕೋರ್ಟಿಗೆ ಹೋಗ್ಬೇಕಂದ್ರೆ ಕೋರ್ಟಲ್ಲಿ ಪ್ರೂವ್ ಮಾಡೋಣ ಇದನ್ನು. ಎಸ್ ಸರ್, ಈಗ ಪರ್ಟಿಕ್ಯುಲರ್ ಆಗಿ ಅಂತಂದರೆ ಲೆಜೆಂಡರಿ ಡೈರೆಕ್ಟರ್ ಗುರು ದೇಶಪಾಂಡೆ ಅವರು ಸೊ ರಿಮೇಕ್ ಸಿನಿಮಾಗಳನ್ನೇ ಮಾಡಿರುವಂಥವ್ರು. ಸೊ ಈಗ ಆರೋಪ ಮಾಡ್ತಾ ಇದ್ದಾರೆ ಸಿನಿಮಾ ಗೆದ್ದಿದೆ, ಈಗ ಅವರು ನಮ್ಮ ಸಿನಿಮಾದ ಜೊತೆಗೆ ಅವ್ರ ಸಿನಿಮಾ ಪ್ರಚಾರಕ್ಕೋಸ್ಕರ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಇದು ಎಷ್ಟನ್ನ ನೀವು ಒಪ್ಕೋತೀರಿ? ದ್ವಾರಕೀಶ್ ಸರ್ ಅವರ 51 ಸಿನಿಮಾದಲ್ಲಿ 25-26 ಸಿನಿಮಾ ರಿಮೇಕ್ ಇದೆ. ರವಿ ಸರು ಒಂದು 15-18 ಸಿನಿಮಾ ರಿಮೇಕ್ ಮಾಡಿದ್ದಾರೆ. ಪುನೀತ್ ಸರು ರಿಮೇಕ್ಗಳನ್ನು ಮಾಡಿದ್ದಾರೆ 5-6. ಯಶ್ ಅವರು 2 ಸಿನಿಮಾ ರಿಮೇಕ್ ಮಾಡಿದ್ದಾರೆ, 3 ಸಿನಿಮಾ ರಿಮೇಕ್ ಮಾಡಿದ್ದಾರೆ. ಸುದೀಪ್ ಸರು ಒಂದು 10 ಸಿನಿಮಾ ರಿಮೇಕ್ ಮಾಡಿದ್ದಾರೆ. ದರ್ಶನ್ ಸರು ರಿಮೇಕ್ ಮಾಡಿದ್ದಾರೆ. ಅಂದರೆ ಅವರೆಲ್ಲ ಯಾರು? ಇವರು ನಂದು 2 ಸಿನಿಮಾ ಜಾನ್ ಜಾನಿ ಜನಾರ್ದನ್ ರಿಮೇಕ್ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಅದಾದಮೇಲೆ ರುದ್ರ ತಾಂಡವದಲ್ಲಿ ಮಾಡಿದ್ದಾರೆ. ಲವ್ ಮಾಕ್ಟೆಲ್ ಅಂತ ತುಂಬ ದೊಡ್ಡ ಸಕ್ಸಸ್ ಆದಮೇಲೂ ಲಕ್ಕಿ ಮ್ಯಾನ್ ಅಂತ ಒಂದು ಸಿನಿಮಾದಲ್ಲಿ ರಿಮೇಕ್ ಮಾಡಿದ್ದಾರೆ. ಇವರೆಲ್ಲ ಲೆಜೆಂಡ್ರಿ ಅಂದರೆ ಮತ್ತೆ ನಾವು ಲೆಜೆಂಡ್ರಿ ಅಂತ ಒಪ್ಕೊಳ್ಳೋಣ, ಅದರಲ್ಲಿ ಏನು ತಪ್ಪೇನಿದೆ?